ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಆಂತರಿಕ ಸುಸ್ವಾಗತ. ಸ್ನೇಹಿತರೆ, ನೋಡ್ತಾ ಇರ್ಬೋದು ತುಂಬಿ ಹರಿತಿರುವ ಕೆರೆ, ಕೋಡಿ ಜಾಗ, ಪ್ರಕೃತಿಯ ಸೌಂದರ್ಯ ತುಂಬ ಚೆನ್ನಾಗಿದೆ. ಈ ಮಳೆಗಾಲದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬಿ ಹರಿತಿದೆ. ಮತ್ತು ನಾವು ವಿಶೇಷತವಾಗಿ ಇನ್ನೊಂದೇನೆಂದರೆ, ಕಾಡಿನ ಮಧ್ಯದ ಭಾಗದಲ್ಲಿರುವ ಒಂದು ದೇವಸ್ಥಾನದ ಜಾಗ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ. ಇದು ಸುಮಾರು ವರ್ಷಗಳ ಹಿಂದೆ, 500 ವರ್ಷಗಳು 600 ವರ್ಷಗಳ ಹಿಂದೆ ದೇವಸ್ಥಾನ. ಇದು ಯಾರೋ ಬಂದು ಇಲ್ಲಿ ನೆಲೆಸಿ ಈ ಜಾಗವನ್ನು ಸ್ಥಾಪನೆ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಕಲ್ಲಿನ ಮೇಲೆ ಧ್ವಜಸ್ತಂಭ ಇರುವುದು. ಮತ್ತು ಅದರ ಪಕ್ಕದಲ್ಲಿ ಆ ಜಾಗದಲ್ಲಿ ಅಂದರೆ ಆಳು ಬಿದ್ದಿರೋ ಜಾಗ ಥರ ಕಾಣಿಸುತ್ತೆ. ಅದು ಜಾಗ ಆಳು ಬಿದ್ದಿರೋದೆ. ಅಲ್ಲಿ ಯಾರೋ ಋಷಿ ಮುನಿಗಳು ಬಂದು ಜ್ಞಾನ ಮಾಡ್ತಿದ್ರಂತೆ, ಜಪ ಮಾಡ್ತಿದ್ರಂತೆ. ಅದು ಗುಹೆನೂ ಕೂಡ ಇದೆ, ಒಂದು ಗುಹೆ ಮತ್ತು ಅದರಡೆ ಗುಂಡಿ ಇದೆ, ಪಾತಾಳ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನಾವು, ಇದನ್ನು ರಾಮಬಾಣದ ಸಸ್ಯಂತಿ, ಆಯುರ್ವೇದ ಸಸ್ಯತಿ. ಇದು ರಾಮಬಾಣ. ಇನ್ನು ಅದು ವಿಡಿಯೋದ ಬಗ್ಗೆ, ಇನ್ನೂ ರಾಮಬಾಣದ ಒಂದು ಸಸ್ಯದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅದು ವಿಶೇಷತೆ. ಮತ್ತು ಇನ್ನೊಂದು ಏನಂದರೆ, ವಿಶೇಷವಾಗಿ ದೇವಸ್ಥಾನ ಸುಮಾರು ವರ್ಷಗಳ ಹಿಂದೆಯಿಂದನೂ ಇದು ದೇವಸ್ಥಾನ ಹಾಳು ಬಿದ್ದಿದೆ ಅಂತೆ. ಈ ದೇವಸ್ಥಾನವನ್ನು ನಾವು ಈಗಿನ ಜನರು ಹಾಳು ಮಾಡಿದ್ದಾರೆ. ಅದನ್ನು ನಾವು ಹೇಗಾದರೂ ಮಾಡಿ ಇದನ್ನು ಸ್ವಲ್ಪ ಪುನಃಸ್ಥಾಪನೆ ಮಾಡಬೇಕು. ಅಂದರೆ ಈ ಜಾಗಕ್ಕೆ ಬಂದು ಹಾಳು ಮಾಡೋಕ್ಕಿಂತ ಈ ಥರ ಜಾಗಗಳನ್ನ ಒಂದು ಸ್ವಚ್ಛತೆಯಾಗಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ನಮ್ಮ ಭಾವನೆ. ನೋಡ್ತಾ ಇರ್ಬೋದು, ಇದು ಶನಿವಾರಗಳಲ್ಲಿ ಈ ಸಮಯದಲ್ಲಿ ದೇವಸ್ಥಾನದ ಬಳಿ ಬಂದು ಪೂಜೆ ಮಾಡ್ತಾರಂತೆ. ಇದು ಸುತ್ತು ಬಂಡೆಗಳ ಮಧ್ಯಭಾಗದಲ್ಲಿರುವ ದೇವಸ್ಥಾನ. ಇದು ತುಂಬ ನೋಡೋದಕ್ಕೂ ಚೆನ್ನಾಗಿದೆ. ದೇವಸ್ಥಾನ ಜಾಗ ಕಾಡು ಮಧ್ಯದಲ್ಲಿದೆ. ತುಂಬ ನೋಡೋಕ್ಕೆ ತುಂಬ ಸುಂದರವಾಗಿದೆ ಜಾಗ. ತುಂಬ ಇಷ್ಟ ಆಗುತ್ತೆ ಎಲ್ಲ ಜನಕ್ಕೂ. ಮತ್ತು ನೋಡೋದಕ್ಕೆ ವೈಭವವಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ನೋಡ್ತಾ ಇದ್ದೀರಲ್ಲ, ನರಸಿಂಹಸ್ವಾಮಿ ದೇವಸ್ಥಾನ ಅಂತೆ. ನರಸಿಂಹಸ್ವಾಮಿ ನೆಲೆಸಿರೋ ಜಾಗ ಅಂತೆ, ಲಕ್ಷ್ಮೀ ನರಸಿಂಹಸ್ವಾಮಿ. ಇದು ನಾವು ಘಾಟಿ ಹೋಗುವ ದಾರಿಯಲ್ಲಿ ಇದೆ. ನಾವು ಘಾಟಿ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಈ ಜಾಗದಲ್ಲಿ ಒಂದು ಕೆರೆ ಇದೆ, ಘಾಟಿ ಕೆರೆ ಅಂತಾರೆ. ಆ ಕೆರೆಯ ಪಕ್ಕದಲ್ಲಿ ದಾರಿ ಬರುತ್ತೆ. ಕಾಡಲ್ಲಿ ಈ ಜಾಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಈ ಜಾಗ ಬಂದು ನಿಮ್ಗೆ ಏನಾದರೂ ಇಷ್ಟವಾದರೆ ಬಂದು ಸ್ವಚ್ಛತೆಯಾಗಿಡಿ ಮತ್ತು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಸ್ನೇಹಿತರೆ. ನೋಡಿ, ಸೌಂದರ್ಯಯುತವಾದ ಜಾಗ ಮತ್ತು ಕಾಡಿನಲ್ಲಿ ಬೆಳೆದಿರುವ ನೈಸರ್ಗಿಕವಾದ ಒಂದು ದೇವಸ್ಥಾನ.